ದುರಂತ ಅಂದ್ರೆ ಈ ಅನ್ನದಾತನಿಗೆ ಅದ್ಯಾವಾಗ ನೆಮ್ಮದಿ ಸಿಗುತ್ತೋ ಗೊತ್ತಿಲ್ಲ. ನ್ಯಾಯಕ್ಕಾಗಿ ಕಳೆದ ಹಲವು ವರ್ಷಗಳಿಂದ ಹೋರಾಟವನ್ನ ಮಾಡ್ತಿರುವಂತ ಈ ಸಕ್ಕರೆ ನಾಡಿನ ರೈತರಿಗೆ ಮತ್ತೊಂದು ಶಾಕ್ ಆಗಿದೆ. CWRC ಆದೇಶ ರೈತರಿಗೆ ಗಾಯದ ಮೇಲೆ ಮತ್ತೆ ಬರೆ ಎಳೆದಂತಾಗಿದೆ. ಕಾವೇರಿ ಕೊಳ್ಳದ ರೈತರಿಗೆ CWRC ಬಿಗ್ ಶಾಕ್. ಮತ್ತೆ ಮಂಡ್ಯದಲ್ಲಿ ಕಾವೇರಿ ಹೋರಾಟದ ಕಿಚ್ಚು. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯವಾಗ್ತಿದೆ. ಗಾಯದ ಮೇಲೆ ಬರೆ ಎಂಬಂತೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮತ್ತೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ CWRC ಸೂಚಿಸಿದೆ. ಮುಂದಿನ 19 ದಿನಗಳ ಕಾಲ 1 TMC ನೀರನ್ನ ತಮಿಳುನಾಡಿಗೆ ಹರಿಸುವಂತೆ ಹೇಳಿದೆ. ಇದರಿಂದ ರೊಚ್ಚಿಗೆದ್ದ ಮಂಡ್ಯ ಅನ್ನದಾತರು ಹೋರಾಟಕ್ಕಿಳಿದಿದ್ದಾರೆ. ಕನ್ನಡ ಸೇನೆ ಹಾಗೂ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಕಾರ್ಯಕರ್ತರು ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿ ತಡೆದು ಪ್ರತಿಭಟಿಸಿದ್ರು. CWRC ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಜಲಾಶಯಗಳು ತುಂಬಿಲ್ಲ, ನೀರಿನ ಹಾಹಾಕಾರ ಇದೆ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ, ಕುಡಿಯಲು ನೀರಿಲ್ಲ. ಈ ಸ್ಥಿತಿಯಲ್ಲಿ 19 ದಿನಗಳ ಕಾಲ ಇವತ್ತಿನಿಂದ ಪ್ರತಿನಿತ್ಯ 1 TMC ನೀರನ್ನು ಹರಿಸಬೇಕು ಅನ್ನುವಂಥ ಆ ಪ್ರಾಧಿಕಾರದ ತೀರ್ಮಾನ, ಆ ನಿಯಂತ್ರಣ ಸಮಿತಿಯ ತೀರ್ಮಾನ ಅತ್ಯಂತ ಅವೈಜ್ಞಾನಿಕವಾಗಿದೆ. ಕಳೆದ 3-4 ದಿನದಿಂದ KRS ಡ್ಯಾಂ ಒಳಹರಿವು ಗಣನೀಯವಾಗಿ ಇಳಿಕೆಯಾಗಿದೆ. ಪರಿಸ್ಥಿತಿ ಹೀಗಿದ್ರೂ ಕೂಡ ತಮಿಳುನಾಡಿಗೆ ನೀರು ಬಿಡುವಂತೆ ಸೂಚನೆ ನೀಡಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ರೈತರು ಆಗ್ರಹಿಸಿದ್ದಾರೆ. ಈ ಸರ್ಕಾರದ ಬಾಯನ್ನು ಬಿಡಿಸುವ ಕೆಲಸ ಈಗ ನಮ್ಮ ಮುಂದೆ ಸವಾಲಾಗಿ ನಿಂತಿದೆ. ಚಳವಳಿಗಾರರು ನಾವು ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಎಲ್ಲ ಸಂಘಟನೆಗಳು ಕೂಡ ಸೇರಿ ಇವತ್ತೊಂದು ದಿನ ನಮ್ಮ ಜೊತೆ ಚುನಾಯಿತ ಪ್ರತಿನಿಧಿಗಳು ಕೂಡ ಇವತ್ತು ಕೈ ಜೋಡಿಸುವಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಹೋರಾಟಗಳು ನಡೀತಾ ಇದೆ. ಇನ್ನು ಜುಲೈ 14ರಂದು ಸರ್ವಪಕ್ಷ ಸಭೆ ಕರೆದಿದ್ದೇವೆ, ಅವರೊಂದಿಗೆ ಚರ್ಚೆ ನಡೆಸಿ ತೀರ್ಮಾನ ಮಾಡ್ತೇವೆ ಅಂತ CM ಸಿದ್ದರಾಮಯ್ಯ ತಿಳಿಸಿದ್ರು. ಮೀಟಿಂಗ್ ಆದ್ಮೇಲೆ ಬೆಳೆಗಳಿಗೆ ನೀರು ಕೊಡ್ಲೇಬೇಕಲ್ಲ, ಕಳೆದ ವರ್ಷವೂ ಕಾವೇರಿ ವಿವಾದ ತಾರಕಕ್ಕೇರಿತ್ತು. ಮತ್ತೆ ಈ ಬಾರಿಯೂ ಕಾವೇರಿ ಕಿಚ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.